ಹಿಂದೆ ಕೆರೆಗಳಲ್ಲಿ ನೀರು ಸಿಗತ್ತೆ ಅಂತ ಕೆರೆಗಳಲ್ಲಿ ಬೋರ್ ಹಾಕಿದ್ದಾರೆ. ನಾವು ಮೊನ್ನೆ ಕೆಡಿಪಿ ಮೀಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಕೆರೆಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಬಳಸಬಾರ್ದು. ಇದು ಸ್ಪಷ್ಟವಾಗಿ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದಕ್ಕಷ್ಟೇ. ಇದು ಕುಡಿಯೋ ನೀರಿನ ಬೋರ್ವೆಲ್ ಕೆರೆಯಲ್ಲಿ ಇರ್ತಕ್ಕಂಥದ್ದನ್ನ ಬಳಸಬಾರ್ದು, ಬೇರೆ ಕಡೆ ಹಾಕೋಬೇಕು ಅಂತಕ್ಕಂಥದ್ದು. ಈಗ ಇದು ಬಹಳಷ್ಟು ಕಡೆ ಈಗ ಏನಾಗಿದೆ, ಅಂತರ್ಜಲ ಇವತ್ತು ವೃದ್ಧಿ ಆಗಿದೆ, ಬಹಳಷ್ಟು ಇವತ್ತು ಮೇಲ್ ಬಂದಿದೆ. ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ, ನಮಗೆ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ. ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಕ್ಕೆ. ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೇಳೋಗಿದ್ದಾರೆ ಮೊನ್ನೆ. ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ. ಇದೇ ಮಾಡಲು ಬೇರೆ ಕಡೆ ಮಾಡಬೇಕು ಅಂತಕ್ಕಂಥದ್ದು, ಬೇರೆ ರಾಜ್ಯಗಳಲ್ಲಿ ಮಾಡಬೇಕು ಅಂತಕ್ಕಂಥ ಅಧ್ಯಯನ ಆಗ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದೀನಿ. ಎನ್ ಜಿ ಟಿಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ, ಸಾಲಿಡ್ಸ್ ಏನಿದೆ, ಮತ್ತೊಂದಿದೆ, ಇವೆಲ್ಲ ರೆಗ್ಯುಲರ್ ಕೊಡ್ತಾ ಇದ್ದಾರೆ. ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಅವಧಿಯಲ್ಲಿ ಏನಿದು ಘೋಷಣೆ ಮಾಡಿದ್ರು, KC ವ್ಯಾಲಿ, HN ವ್ಯಾಲಿ, ಅವತ್ತಿಂದ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ